ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಅಂದ್ರೆ ಒಂದು ಫಂಕ್ಷನ್ ಇದ್ರಿ, ಹಾಗಾಗಿ ಮಮ್ಮಿ ಮತ್ತು ಅಜ್ಜಿ ಎಲ್ಲರೂ ಹೋಗ್ಯಾರ. ನಾನು ಮತ್ತು ಆಪ ಅಷ್ಟ ಅದೀರಿ ಮನ್ಯಾಗ. ನಾನು ಇವಾಗ ಬುಕ್ಸ್ ತರಬೇಕಲ್ಲ ರೀ, ನೋಟ್ಬುಕ್ ನಾಳಿಂದ ಕಾಲೇಜು ಅಂದ್ರೆ ಸಿಲೆಬಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದಾರ. ಹಾಗಾಗಿ ನೋಟ್ಸ್ ಬರೆಯೋಕೆ ಬೇಕಂತಂದಾರ ರೀ. ಹಾಗಾಗಿ ಇವತ್ತು ಹೋಗಿ ತೊಗೊಂಡು ಬರಬೇಕು. ಅದೇ ನೋಡತ್ತೇನು ರೀ ಇವಾಗ ಹೋಗಿ ತೊಗೊಂಡು ಬರಲೇನಂತಂದು. ಇಲ್ಲೇ ನೋಡ್ಬೋದ್ರಿ, ಇನ್ನ ಮಮ್ಮಿಯವರ ಮನೆಗೆ ಬಂದಿಲ್ಲ. ಎಷ್ಟು ಜೋರು ಮಳೆ ಬರತೈತಂತ. ಇವತ್ತು ಮಳೆ ಅಷ್ಟೇ ಬರತೈತ್ರಿ, ನಿನ್ನೆಂತೂ ಫುಲ್ ಗಾಳಿ ಸಮೇತನ ಮಳೆ ಬರತಿತ್ತು. ಅಲ್ಲಿ ನೋಡ್ಬೋದ್ರಿ ನೀವು, ಅಲ್ಲಿ ಏನೋ ಎಲೆಕ್ಟ್ರಿಕ್ ಏನೋ ಮಾಡಾಕ ಅಲ್ಲಿ ಇದನ್ನ ತೆಗ್ದಿದ್ರಿ, ಫುಲ್ ತುಂಬೈತಿ. ಜೋರು ಮಳೆ ಬರತೈತ್ರಿ. ನಾವು ಊಟನೂ ಮಾಡಿದ್ದಿಲ್ಲ ರೀ, 3:30 ಆಗಕ್ಕೆ ಬಂತ, ಊಟ ಮಾಡಿದ್ದಿಲ್ಲ. ಹಾಗಾಗಿ ಇವಾಗ ಆಪಗಂದೆ ಅನ್ನಕ್ಕಿಡ ಎಗ್ ರೈಸ್ ಮಾಡ್ತೀನಿ ಅಂತಂದು ಬೈಕೊಂತ ಇಡತಾಳ್ರಿ. ಇವಾಗ ಇಲ್ಲಿಗೆ ಅನ್ನಕ್ಕೆ ಇಡತಾಳ್ರಿ. ಇವಾಗ ನಾನು ಜಲ್ದಿ ಎಗ್ ರೈಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ರಿ ಇಲ್ಲಿ ತನಕ ತೆಗ್ದಾರ್ರಿ, ಅದನ್ನು ತೆಗ್ ಟೈಪು ಅಲ್ಲಿ ಪೂರ್ತಿ ಬಂದೈತಿ. ಓಯ್ ಅಂದ್ರೆ ಇಲ್ಲಿ ಅರ್ಬಿ ತೊಳ್ದಾಳ, ಒಣ ಹಾಕಿಲ್ಲ. ಎಷ್ಟು ಜೋರು ಬೆಳತ್ತೆ ನೋಡ್ರಿ. ಎಷ್ಟು ಜೋರು ಬರತೈತ್ರಿ ನೋಡಿ, ಕಳ್ಳು ಬಿದ್ದಂಗೆ ಬೀಳತೈತ್ರಿ. ಮತ್ತು ನಾನು ಇವಾಗ ಬುಕ್ ತೊಗೊಂಡು ಬರಾಕಂತ ಹೋಗ್ಬೇಕಂತ ಮಾಡಿದ್ದೆ ರೀ. ಇಷ್ಟು ಮಳ್ಳೊಳಗೆ ಎಲ್ಲ ಹೋಗ್ಬೇಕ್ರಿ. ಇವಾಗ ಕುಂತೇನೆ ರೀ. ನಾ ಹಿಂಗೆ ಹೋಗ್ಬೇಕಂತ ಅನ್ಕೋತಿದ್ದೆ ನೋಡ್ರಿ. ಇನ್ನೂ ಸೋರಾತೈತ್ರಿ ನಮ್ಮ ಮನೆಯೊಳಗೆ. ಮಳೆ ಬಂತಂದ್ರೆ ನಮ್ಮ ಮನೆ ಸೋರೋದನ ರೀ. ಒಂಥರ ಚಲೋ ಅನಿಸ್ತೈತ್ರಿ ಮಳೆ ಬರೋದಕ್ಕಾದ್ರೆ. ಸೋರೋದು ನೋಡಿದ್ರೆ ಎಲ್ಲ ಇದನ್ನ ಹಾಕೈತ್ರಿ. ಇಲ್ಲಿ ಇವಾಗಕ್ಕೆ ಅನ್ನಕ್ಕೆ ಇಟ್ಟಲ್ರಿ. ಇವಾಗ ನಾನು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ಬಿಡ್ತೇನೆ. ನಾ ಉಳ್ಳಾಗಡ್ಡಿ ಎಷ್ಟು ಹಾಕ್ತೀನಿ ರೀ. ಓಯ್ ಆ ಹುಡುಗರು ಎಷ್ಟು ಓಡಾಡದಾರ ನೋಡ್ರಿ. ಇಲ್ಲಿ ನಾನು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನಿ ರೀ. ಮತ್ತು ನಾ ಇದನ್ನ ಏನು ಮಾಡೇನಪ್ಪ ಅಂತಂದ್ರೆ, ಬೆಳ್ಳುಳ್ಳಿ ಇರುತ್ತಲ್ರಿ, ಅದ್ರೊಳಗೆ ಖಾರ ಹಾಕಿ ತೆಚ್ಕೊಂಡೇನಿ ರೀ. ಅಂದ್ರೆ ಟೇಸ್ಟ್ ಆಗುತ್ತೆ ರೀ. ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಳಗೆ ಈ ರೀತಿ ಮಾಡ್ಕೊಂಡೇನಿ ರೀ. ನಾನು ಸಖತ್ ಟೇಸ್ಟ್ ಬರುತ್ತೆ ರೀ ಇದ್ರಲಿಂದ. ನಾವು ಗಾರ್ಲಿಕ್ ಎಗ್ ರೈಸ್ ಅಂತಲೂ ಹೇಳ್ಬೋದು ರೀ. ಆ ರೀತಿ ಆಗುತ್ತೆ. ಚಲೋ ಆಗೈತೆ ರೀ ಟೇಸ್ಟ್. ನಾನು 2 ಸಲ ಟ್ರೈ ಮಾಡೀನಿ ರೀ. ನಾನು ನೀವೊಂದು ಸಲ ಟ್ರೈ ಮಾಡಿರಿ. ಇವಾಗ ಇದು ಸೀಟಿ ಆಗಕ್ಕೆ ಕುಂತ್ರಿ. ಇದಾದ ತಕ್ಷಣ ಕೆಳಗೆ ಇಳಿಸ್ಕೊಂಡು ಅದನ್ನ ಮಾಡ್ತೇನೆ ರೀ. ಇಲ್ಲಿ ನಾನು ಒಂದು ಬಾಳ್ಗಿ ಕಾಯ್ಕಿಟ್ಟೇನೆ ರೀ. ಅದರೊಳಗೆ ಎಣ್ಣೆ ಹಾಕಿದೆ. ಆಮೇಲೆ ಮತ್ತೆ ಈ ಮಸಾಲೆನ ಹಾಕೊಳ್ಳೋಣ ರೀ. ಗಾಳಿ ಫುಲ್ ಈ ಸೈಡ ಬರತೈತ್ರಿ. ಇದನ್ನು ಮಿಕ್ಸ್ ಮಾಡ್ತೀವಿ. ಮತ್ತು ಇದ್ರೊಳಗೆ ಉಳ್ಳಾಗಡ್ಡಿ ಹಾಕೊಳ್ಳೋಣ ರೀ. ಇವಾಗ ಉಳ್ಳಾಗಡ್ಡಿ ಸಾಫ್ಟ್ ಆಗೋವರೆಗೂನು ಈ ಥರ ಮಾಡ್ಕೊಡೋಣ ರೀ. ಇವಾಗ ಇದ್ರೊಳಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ರೀ. ಇವಾಗ ಮತ್ತು ಇದ್ರೊಳಗೆ ನಾ ಏನು ಹಾಕ್ಕೊತೇನಪ್ಪ ಅಂತಂದ್ರೆ, ಸ್ವಲ್ಪ ಅರಿಶಿನ, ಉಪ್ಪು, ಮತ್ತು ಇನ್ನೊಂದು ಸ್ವಲ್ಪ ಖಾರ, ಗರಂ ಮಸಾಲ, ಮತ್ತು ಯಾವ ಬೇಸಿಕ್ ಮಸಾಲೆ ಇರ್ತಾವಲ್ಲ ರೀ, ಅದನ್ನೆಲ್ಲ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಂಡು ತತ್ತಿ ಹಾಕೊಂಡ್ಬಿಡ್ತೇನೆ ರೀ. ನಾನಿವಾಗ ಇದ್ರೊಳಗೆ ಎಲ್ಲ ಬೇಸಿಕ್ ಮಸಾಲೆ ಹಾಕಿ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡಿದೆ ರೀ. ಇವಾಗ ತತ್ತಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ ಎಲ್ಲ. ನೋಡ್ಬೋದು ಇಲ್ಲೇ ನಾನು ಒಂದೇ ತತ್ತಿ ಹಾಕೀನಿ ರೀ. ಫುಲ್ ಗಾಳಿ ಫುಲ್ ಇದ ಸೈಡ್ ಐತ್ರಿ. ಇವಾಗ ರೈಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ಅಂದರೆ ನಮ್ಮ ಎಗ್ ರೈಸ್ ರೆಡಿ ಆಗುತ್ತೆ ರೀ. ಇಲ್ಲಿ ನೋಡ್ರಿ, ನಮ್ಮ ಎಗ್ ರೈಸ್ ರೆಡಿ ಆಯ್ತು. ಇವಾಗ
ಪ್ಲೇಟ್ ಒಳಗೆ ಹಾಕೊಂಡ್ಬಿಡೋಣ ರೀ. ಇವಾಗ ಇದ್ರ ಮೇಲಿಂದ ಸ್ವಲ್ಪ ಉಳ್ಳಾಗಡ್ಡೆ ಹಾಕೊಂಡ್ಬಿಡೋಣ ರೀ. ನಿಂಬೆಹಣ್ಣು ನೀವು ಹಾಕೋರಿ, ನಾನು ಹಾಕೊಳ್ಳೋದಿಲ್ಲ ರೀಪ್ಪ. ಅಂದ್ರೆ ಒಳಗೆ ಹಾಕೊಂಡೇವಲ್ರಿ, ಮತ್ತು ಭಾಳ ಇದು ಆಗಬಾರ್ದು. ಆಗ ತಿನ್ನೋಣ್ರಿ. ಮಳ್ಳಿ ಒಳಗಂತೂ ಚಲೋ ಕಾಂಬಿನೇಷನ್ ಅಂತ ನನಗೆ ಅನ್ಸುತ್ತೆ ರೀ. ಚಲೋ ಆಗೈತೆ ರೀ. ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿರಿ. ಇವಾಗ ಕೊಡೋಣ್ರಿ. ಹಾಂ, ಒಳ್ಳೆ ಬುದ್ಧಿ ಕೊಟ್ಟಾನಲ್ಲ ವರ್ಷ. ನಿನಗೂ ಕೊಡಲಿ ಜಲ್ದಿ. ಹೌದಾ? ಟೇಸ್ಟ್ ಮಾಡಿ ಹೇಳಿ ಹೆಂಗಾಗೈತೆ ಅನ್ನೋದು. ನಿಂಬೆಹಣ್ಣು ಹಿಂಡಿಲ್ಲ ಒಳಗೆ ಹಾಕೇನಿ. ಚಲೋ ಐತೆ. ಸೇಮ್ ಸ್ಪೆಷಲ್ ಎಗ್ ರೈಸ್ ಮಾಡ್ಕೊಡ್ತಾರೆ 45 ರೂಪಾಯಿ ಸೇಮ್. ಇವಾಗ ನಾನು ತಿಂತೀನಿ ರೀ ಹೋಗಿ. ಇಲ್ಲಿ ಇವಾಗ ಮಳ್ಳಿ ನಿಂತೈತ್ರಿ. ಸ್ವಲ್ಪ ಜಿಟಿ ಬರತೈತಿ. ಇವಾಗ ಹೋಗಿ ಬುಕ್ಸ್ ತೊಗೊಂಡ್ಬರ್ಬೇಕಂತ ರೀ. ಮತ್ತು ಇವಾಗ ನಾಳೆ ತೊಗೊಂಡು ಹೋಗ್ಬೇಕಲ್ರಿ, ಹಾಗಾಗಿ ತೊಗೊಂಡ್ಬರೋಣ ಅಂತ ಹೇಳಿ ಹೋಗತ್ತೀವ್ರಿ. ಇವಾಗ ನಾನು ಮತ್ತು ಆಪ ಹೋಗತ್ತೀವ್ರಿ. ಜಲ್ದಿ ಹೋಗೋಣ ಬಾ, ಇಲ್ಲತ್ತಂದ್ರೆ ಮತ್ತೆ ಮಳ್ಳಿ ಬರುತ್ತಾ. ತಗೋ. ನಾನು ಮತ್ತು ಆಪ ಹೋಗಿ ಬಂದ್ವಿ ರೀ. ಬುಕ್ ತೊಗೊಂಡು ಬಂದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಗದ್ದಲ ಐತ್ರಿ. ನಾವು 7 ಗಂಟೆಗೆ ಹೋಗಿದ್ವಿ, 8:30 ಬಂದ್ವಿ. 1.5 ತಾಸು ಅಲ್ಲೇ ಇದ್ವಿ. ಭಾಳ ಗದ್ದಲ ಐತ್ರಿ. ಇವಾಗ ಮತ್ತೆ ನಾಳೆ ಬೆಳಗ್ಗೆ ಜಲ್ದಿ ಹೇಳ್ಬೇಕಲ್ರಿ, ಹಾಗಾಗಿ ಇವಾಗ ನಾನು ಮಲ್ಕೊಳಕ್ಕೆ ಬಂದೀನಿ ರೀ. ಹಾಯ್ ಗಾಯ್ಸ್, ಇವಾಗ ನಾನು ಬೆಳಗ್ಗೆ ಎದ್ದು ಬಂದೆ ರೀ. ಇವಾಗ 6:30 ಆತ್ರಿ. ಇವಾಗ ಎದ್ದು ಬಂದೆ, ಮತ್ತು ಎಲ್ಲ ಇದು ಆಗೋ ತನಕ, ಫ್ರೆಶ್ ಆಗೋ ತನಕ ಅಂದರೆ 7 ಗಂಟೆ ಆತ್ರಿ. ಮತ್ತು ಇವಾಗ ಏನು ಚಪಾತಿನೆಲ್ಲ ಮಾಡ್ಕೊಂಡು ನಿಂತ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ಅನ್ನ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ರೀ. ಇವಾಗ ಅನ್ನ ಇಟ್ಕೊಂಡು ಅನ್ನ ಒಗ್ಗರಣೆ ಹಾಕೊಂಡು ಹೋಗ್ತೀನಿ ರೀ. ನಾನಿಲ್ಲಿ ಅನ್ನಕ್ಕೆ ಇಡತ್ತೀನಿ ರೀ. ಇವಾಗ ಅನ್ನಕ್ಕಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ರೀ. ಇಲ್ಲಿ ನಾನು ಎಣ್ಣೆ ಒಳಗೆ ಉಳ್ಳಾಗಡ್ಡಿ, ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೇನಿ ರೀ. ಇಲ್ಲಿ ರೈಸು ರೆಡಿ ಆಯ್ತು ನಮ್ಮದು. ಇವಾಗ ನಾನು ಇದ್ರೊಳಗೆ ಟಮಾಟೆ ಹಾಕತ್ತೀನಿ ರೀ. ಆಮೇಲೆ ಇವಾಗ ಸ್ವಲ್ಪ ಅರಿಶಿನ, ಉಪ್ಪು, ಖಾರ, ಗರಂ ಮಸಾಲೆ ಅವನ್ನೆಲ್ಲ ಹಾಕೊಂಡ್ಬಿಡೋಣ್ರಿ. ಅದನ್ನೆಲ್ಲ ಹಾಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಅದ್ರೊಳಗೆ ಹಾಕೊಂಡ್ಬಿಡೋಣ್ರಿ. ನಿಂಬೆಹಣ್ಣು ಹಾಕೋಬೋದ್ರಿ, ಅದು ನಾನು ಅದನ್ನು ಹಾಕೊಳತ್ತೀನಿ ರೀ. ಅಂದ್ರೆ ಸ್ವಲ್ಪ ಟೇಸ್ಟಿ ಆಗುತ್ತೆ, ಜಾಸ್ತಿ ಟೇಸ್ಟಿ ಆಗುತ್ತೆ ರೀ. ನಮ್ಮ ಒಗ್ಗರಣೆಯನ್ನು ರೆಡಿ ಆಯ್ತು ಇವಾಗ. ನಾನು 3 ಗಂಟೆ ಕಾಲೇಜಿಗೆ ಬಂದೆ. ಕಾಲೇಜಿಂದ ಮನೆಗೆ ಬಂದೆ ರೀ. ಮತ್ತು ಮನೆಗೆ ಬಂದ ತಕ್ಷಣ ನಾನು ಊಟ ಅದನ್ನೆಲ್ಲ ಮಾಡಿದ್ದೆ. ಸೊ ಟೈಮ್ ಆಯ್ತು ರೀ. ಇವತ್ತಿಂದ ಇದೇ ಟೈಮಿಂಗೆ ನಾನು ಬಿಡ್ಬೋದು ರೀ. ಹಾಗಾಗಿ ಮತ್ತು ನಿಮ್ಗೇನಾದರೂ ಇವತ್ತು ನಾನು ಮಾಡಿದಂತಹ ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.